ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 32ನೇ ಭಾಗ ಇದು. 31ನೇ ಭಾಗ ಹಿಂದೆ ಮುಕ್ತಾಯ ಕಂಡಾಗ 6ನೇ ಸರ್ಗದ 10ನೇ ಶ್ಲೋಕದವರೆಗೆ ಶ್ರವಣ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಒಂದು ವೇದ ಸೂಕ್ತಕ್ಕೆ ಅರ್ಥ ಒಂದನ್ನು ಹೇಳಿದರು. ಇದಕ್ಕೆ ನೀವು ಹೇಳಿದ ಅರ್ಥ ಸರಿಯಲ್ಲ, ಬೇರೊಂದು ಅರ್ಥ ಇದೆ ಅಂತ ಆ ಪಂಡಿತರು ವಾದಿಸಿದರು. ವೇದಗಳಿಗೆ ನೀವು ಹೇಳುವಂಥದ್ದು ಒಂದು ಅರ್ಥ, ಅದು ಸರಿಯೇ, ನಾನು ಹೇಳಿದ ಅರ್ಥವೂ ಸರಿಯೇ. ಯಾಕಂದರೆ ವೇದಗಳಿಗೆ ಕನಿಷ್ಠ 3 ಅರ್ಥ, ಮಹಾಭಾರತದ ಶ್ಲೋಕಗಳಿಗೆ 10 ಅರ್ಥಗಳಿವೆ. ಹಾಗೆ ವಿಷ್ಣು ಸಹಸ್ರನಾಮದ ಪ್ರತಿ ಪದಕ್ಕೂ ಕೂಡ 100 ಅರ್ಥಗಳಿವೆ ಅಂತ ಆಚಾರ್ಯರು ಹೇಳಿದರು. ಆಗ ಅವರು ಆ 100 ಅರ್ಥಗಳನ್ನು ಆಚಾರ್ಯರು ಹೇಗೆ ಹೇಳಲಿಕ್ಕೆ ಸಮರ್ಥರಾಗ್ತಾರೆ ಅಂತ ಅವರಿಗೆ ಸವಾಲು ಹಾಕಿದರು. ನೀವು ಅದನ್ನು ಅರ್ಥಗಳನ್ನು ಹೇಳ್ರಿ ಅಂತ ಆಚಾರ್ಯರಿಗೆ ಹೇಳಿದರು. ನಾನು ಹೇಳ್ತೇನೆ, ಆದರೆ ಅದನ್ನು ನೀವು ಅನುವಾದ ಮಾಡಬೇಕು ಅಂತ ಆಚಾರ್ಯರು ಆ ವಿದ್ವಾಂಸರಿಗೆ ಹೇಳಿದರು. ಅದರಂತೆ ಆಚಾರ್ಯರು ಆ ಅರ್ಥಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಆ ಅನುವಾದ ಮಾಡುವುದು ಆ ಕಡೆ ಇರಲಿ, ಅವರಿಗೆ ಆ ಸಂಗತಿಗಳನ್ನು ಪೂರ್ಣ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಆಗಲಿಲ್ಲ. ಅಲ್ಲಿಗೆ ಆ 6ನೇ ಸರ್ಗದ 10ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಮುಂದೆ 11ನೇ ಶ್ಲೋಕ. ವೇದಶಾಸ್ತ್ರ ಚತುರೈರ್ಯಃ ವಿದ್ಯಾ ವಿತ್ತಲಿಪ್ಸುಭಿರವಾಪ್ತಮಶೇಷೈ ಪ್ರಾಪ ಕೇರಳ ಸುಮಂಡಲ ಜಾತೈರನ್ಯದಾಯತನಮಾಯತ ಚೇತಾಃ. ವೇದಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಾದವರು ಅಲ್ಲಿಗೆ ಬಂದಿದ್ದರು. ಅವರೆಲ್ಲ ಯಾವುದೇ ಯಾವುದೇ ಸನ್ಯಾಸಿಗಳನ್ನು, ಪೀಠಾಧ್ಯಕ್ಷರನ್ನು ಭೇಟಿಯಾದರೂ ಕೂಡ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡೋದು ಮತ್ತು ಆ ಪೀಠಾಧ್ಯಕ್ಷರ ಮೂಲಕ ಸಂಭಾವನೆ ಸ್ವೀಕಾರ ಮಾಡೋದು. ವಿದ್ಯಾವಿತ್ತ, ಯಾವ್ಯಾವ ವಿದ್ವಾಂಸರಿಗೆ ಎಷ್ಟೆಷ್ಟು ವಿದ್ಯೆ ಇರ್ತದೋ ಆ ವಿದ್ಯೆಗೆ ತಕ್ಕಂತೆ ಅವರಿಗೆ ಸಂಭಾವನೆಗಳನ್ನು ಪೀಠಾಧ್ಯಕ್ಷರು ಕೊಡ್ತಾರೆ ಈಗಲೂ. ಅದರಂತೆ ಹಿಂದೂ ಕೂಡ ಸಂಪ್ರದಾಯ ಇತ್ತು. ಆ ದೃಷ್ಟಿಯಿಂದ ವಿದ್ವಾಂಸರು ದೊಡ್ಡ ಸಂಖ್ಯೆಯಲ್ಲಿ ಆಚಾರ್ಯರ ಸಮೀಪಕ್ಕೆ ಬಂದರು. ಅವರೆಲ್ಲ ಕೇರಳ ಸುಮಂಡಲ ಜಾತೈಹಿ, ಎಲ್ಲರೂ ಕೇರಳದ ಪ್ರದೇಶದಲ್ಲಿ ಹುಟ್ಟಿದವರು. ಆ ವಿದ್ವಾಂಸರಿದ್ದಂಥ ಒಂದು ಪ್ರದೇಶಕ್ಕೆ ಇವರು ಬಂದರು. ಅನ್ಯದಾಯತನಂ, ಮತ್ತೊಂದು ದೇವಾಲಯಕ್ಕೆ. ಆ ದೇವಾಲಯ ಯಾವುದು ಅಂತ ಕವಿಗಳು ಹೇಳಲಿಲ್ಲ ಮಧ್ವವಿಜಯದಲ್ಲಿ. ಹಾಗೆ ಭಾವಪ್ರಕಾಶಿಕಾದಲ್ಲಿ ಕೂಡ ಅದರ ವಿವರಣೆ ಇಲ್ಲ. ಆದರೆ ಗೋವಿಂದಾಚಾರ್ಯರ ತತ್ವತಂತ್ರಿಕಾ ವ್ಯಾಖ್ಯಾನದ ಪ್ರಕಾರ ಪಯಸ್ವಿ ನದಿಯ ತೀರದಲ್ಲಿರುವಂಥ ಬೈಲಂಗಡಿ ಅನ್ನುವಂಥ ಒಂದು ಊರು, ಅಲ್ಲಿ ಒಂದು ವಿಷ್ಣು ದೇವಾಲಯ ಅಂತ ಹೀಗೆ ಅದರ ಬಗ್ಗೆ ಪರಂಪರೆಯಿಂದ ಕೇಳಿ ಬರ್ತದೆ. ತರ್ಕತಂತ್ರ ಕುಶಲಾನಪಿ ಪುಂಸಃ ಚರ್ಕರೀತಿ ಬತಸೋಜಮಮಾನಾನ್ ಮಾನಮಾನಮಯತೀಹ ಕಥಂ ನೋ ನೈಷ ಮಂಡಲ ಭುವಾಂಸಮಿತಾನಾಂ ಮಂತ್ರ ಎಂತ ಇತಿ ತೇ ದ್ವಿಜವರ್ಯಾಃ ಅನ್ಯದೇಶಜ ಮುಖಾಸ್ತಮ ಪೃಚ್ಛನ್ ಸದ್ದದಾದದ ಸುಸಂಶಯನಿಂದ ಕಾರ್ಯಸೂಕ್ತ ಗತಮರ್ಥಮುಪೇತ್ಯ. ತರ್ಕ, ವ್ಯಾಕರಣ ಇತ್ಯಾದಿ ಎಲ್ಲ ಶಾಸ್ತ್ರಗಳಲ್ಲಿಯೂ ನಮಗೇನು ಪಾಂಡಿತ್ಯ ಇದೆ ಅದನ್ನು ಇವರು ಮೀರಿಸಿದ್ದಾರೆ ಈ ಆಚಾರ್ಯರು. ನಾವೆಲ್ಲರೂ ಈ ಕೇರಳ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ವಿದ್ವಾಂಸರು ಆಚಾರ್ಯರನ್ನು ಪರೀಕ್ಷೆ ಮಾಡಿದರೂ ಕೂಡ ಆಚಾರ್ಯರ ಪ್ರೌಢಿಮೆಗೆ ನಾವ್ಯಾರೂ ಸರಿಯಾಗಲಾರೆವು. ನಮ್ಮ ಪಾಂಡಿತ್ಯ ಅವರಿಗೊಂದು ಲೆಕ್ಕವೇ ಅಲ್ಲ. ಅದರಿಂದ ಏನು ಮಾಡಬೇಕು, ನಮಗೆ ಒಂದು ರೀತಿ ಇದು ಅವಮಾನ ಅಂತ ಭಾವಿಸಿದ್ರು ಅವರು. ಭಾವಿಸಿ ಅನ್ಯ ದೇಶದ ಮುಖಾಹ, ಬೇರೊಂದು ಪ್ರದೇಶದಲ್ಲಿ ಹುಟ್ಟಿದವರು, ತಮಿಳುನಾಡು, ಕರ್ನಾಟಕ, ಆಂಧ್ರ, ಅಲ್ಲೆಲ್ಲೋ ಇರುವಂಥ ಬೇರೊಬ್ಬ ವಿದ್ವಾಂಸರು ಆಕಸ್ಮಿಕವಾಗಿ ಕೇರಳಕ್ಕೆ ಬಂದವರು. ಅವ್ರನ್ನ ಕರ್ಕೊಂಡು ಬಂದು ನೀವು ಆಚಾರ್ಯರನ್ನು ಈ ಕುರಿತು ಪ್ರಶ್ನೆ ಮಾಡಿರಿ ಅಂತ ಹೇಳಿದರು. ತಾವೇ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಟ್ಟರೆ ಅಥವಾ ಏನಾದರೂ ಆಚಾರ್ಯರು ಮತ್ತೊಂದು ಪ್ರಶ್ನೆಯನ್ನೇ ಕೇಳಿದರೆ ತಮಗದು ಅವಮಾನ ಅಂತ ಇವ್ರಿಗೆ ಭಾವನೆ ಇತ್ತು. ಅದಕ್ಕಾಗಿ ತಾವು ಕೇಳೋದು ಬೇಡ, ಬನ್ನಿರಿ ನೀವು ಕೇಳ್ರಿ ಅಂತ ಇನ್ನೊಬ್ಬ ವಿದ್ವಾಂಸರನ್ನು ಅಲ್ಲಿ ಕೊಟ್ಟು ಕಳಿಸಿದರು. ಅನ್ಯ ದೇಶದ ಮುಖಾಹ, ಬೇರೆ ದೇಶದಲ್ಲಿ ಹುಟ್ಟಿದಂಥ ಒಬ್ಬ ಪಂಡಿತರನ್ನು ಮುಂದಾಳಾಗಿಟ್ಕೊಂಡು ಕೇಳಿದರು. ಏನು ಕೇಳಿದರು ಈ ಬಾರಿ? ಅವ್ರು ಕೇಳಿದ್ದು ಒಂದು ಋಗ್ವೇದದಲ್ಲಿ ಬರುವಂಥ ಒಂದು ಮಂತ್ರ. ಅದು ಋಗ್ವೇದದ 10ನೇ ಮಂಡಲದಲ್ಲಿ 117ನೇಯ ಸೂಕ್ತ. ಅದರಲ್ಲಿ 1ರಿಂದ 9ನೇಯ ಮಂತ್ರಗಳು.
ಅದಕ್ಕೆ ಆಂಗಿರಸ ಋಷಿ ಮೊದಲಿನ 2 ಮಂತ್ರಗಳಿಗೆ ಜಗತಿ ಛಂದಸ್ಸು, ಉಳಿದದಕ್ಕೆಲ್ಲ ತ್ರಿಷ್ಟುಪ್ ಛಂದಸ್ಸು. ಭಗವಂತ ಅದಕ್ಕೆ ದೇವತೆ. ಯಾವ ಭಗವಂತ? ಧನಾನ್ನ ದಾನ ಪ್ರೇರಕೋ ಭಗವಾನ್ ದೇವತಾ. ಇನ್ನೊಬ್ಬರಿಗೆ ನಾವು ಧನ ದಾನ ಮಾಡ್ತೀವಿ, ದಾನ ಕೊಡ್ತೀವಲ್ಲ ಏನನ್ನು, ಅದಕ್ಕೆಲ್ಲದಕ್ಕೂ ನಮ್ಮ ಒಳಗೆ ನಿಂತು ಪ್ರೇರಣೆ ಕೊಡುವಂಥ ಭಗವಂತ ಇದ್ದಾನಲ್ಲ, ಆ ಭಗವಂತ ಅದಕ್ಕೆ ದೇವತಾ. ಅಂಥದ್ದೊಂದು ಸೂಕ್ತ ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬರುವಂಥ ಸೂಕ್ತ ಅದು. ಸದ್ದದಾದದ ಸುಶಂಸನನಿಂದ ಕಾಡಿ ಸೂಕ್ತ ಗಥಂ ಅರ್ಥಂ ಉಪೇತ್ಯ. ಆ ಸೂಕ್ತದ ಮಹತ್ವ ಏನು ಅಂತಂದ್ರೆ, ಸತ್ ಅಂದ್ರೆ ಸಜ್ಜನರು, ಸಜ್ಜನರಿಗೆ ದಾನ ಮಾಡೋದು ಅಂದ್ರೆ ಯೋಗ್ಯರಾದವರಿಗೆ, ಸತ್ಪಾತ್ರರಿಗೆ ದಾನ ಮಾಡೋದು ಏನಿದೆಯಲ್ಲ ಅದೊಂದು ಮಹತ್ವದ ಕೆಲಸ. ಆಮೇಲೆ ಆ ದಾನ ಮಾಡುವವರನ್ನು ಪ್ರಶಂಸೆ ಮಾಡಬೇಕು. ದಾನ ಮಾಡುವ ಬುದ್ಧಿಯನ್ನು, ದಾನ ಮಾಡುವ ವ್ಯಕ್ತಿಗಳನ್ನು ಪ್ರಶಂಸೆ ಮಾಡಬೇಕು. ದಾನ ಮಾಡಿದ್ರಿಂದ ಏನು ಫಲ ಅಂತ ಹೇಳಬೇಕು. ದಾನ ಕೊಡದೆ ಹೋದ್ರೆ ಏನು ಫಲ, ಏನು ಸಮಸ್ಯೆ, ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಆಮೇಲೆ ಏನು ಸಮಸ್ಯೆ ಅನುಭವಿಸಬೇಕಾಗ್ತದೆ ಅನ್ನೋದನ್ನೆಲ್ಲ ಆ ಸೂಕ್ತದಲ್ಲಿ ಹೇಳ್ತಾರೆ. ಆ ಸೂಕ್ತದ ಅರ್ಥವನ್ನು ಕುರಿತಾಗಿ ಪ್ರಶ್ನೆ ಮಾಡಿದರು. ಸತ್ ದದ ಅದದ. ದದ ಅಂದರೆ ದಾನ ಮಾಡುವವರು. ಆ ದಾನ ಮಾಡುವವರ ಸುಶಂಸನ ಅಂದರೆ ಪ್ರಶಂಸ. ಅದದವರು ಅಂದರೆ ದಾನ ಮಾಡದೇ ಇದ್ದವರು. ದದ ಅದದ ಅಂತ 2 ಇದೆ. ಅದದರು ಅಂದರೆ ದಾನ ಮಾಡದೇ ಇರುವಂಥವ್ರು. ಆ ದಾನ ಮಾಡದೇ ಇರುವಂಥವರಿಗೆ ನಿಂದ ಮಾಡಬೇಕು. ದಾನ ಮಾಡದಿದ್ದು ಏನು ಸಮಸ್ಯೆ ಆಗ್ತದೆ ಅಂತ ನಿಂದ ಮಾಡಬೇಕು. ಆ ಒಂದು ಸೂಕ್ತದ ಅರ್ಥವನ್ನು ಕುರಿತು ಈ ವಿದ್ವಾಂಸರು ಪ್ರಶ್ನೆ ಮಾಡಿದರು. ಅದ್ಯಾವುದು ಅಂದರೆ, ನವಾವು ದೇವಾಹ ಶುತಮಿದ್ವಧಂ ದದುರುತ ಅಶಿತಮುಪಗಚ್ಚಂತಿ ಮೃತ್ಯವಃ ಉತೋ ರಯಃ ಪ್ರಣತೋ ನೋಪದಸ್ಯತ್ಯುತ ಪ್ರಣನ್ ಮರಡಿತಾರಂ ನ ವಿಂದತೆ. ಇದು ಮೊದಲನೇ ಮಂತ್ರ. ಇವು ಕೆಲವು ಅಪರೂಪದ ಮಂತ್ರಗಳು. ನಮಗೆ ವ್ಯಾಖ್ಯಾನದ ನೆರವಿಲ್ಲದೆ ಈ ಎಲ್ಲ ಮಂತ್ರಗಳಿಗೆ ಅರ್ಥ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ವಸ್ತುತಃ ನಾವು ಹಿಂದೆ ಮಧ್ವವಿಜಯ ಓದಿದಾಗಲೂ ಕೂಡ, ವಿದ್ಯಾರ್ಥಿಗಳಾಗಿದ್ದಾಗ ಮಧ್ವವಿಜಯ ಓದಿದಾಗಲೂ ಕೂಡ ಈ ಸೂಕ್ತವನ್ನು ಅರ್ಥ ಸಮೇತವಾಗಿ ಅಧ್ಯಯನ ಮಾಡಲಿಕ್ಕೆ ಆಗಿದ್ದಿಲ್ಲ. ಯಾಕೆಂದರೆ ಆವಾಗ ಅದನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ವಯಸ್ಸು ಎಷ್ಟು? 12-13 ವಯಸ್ಸು. ಈ ಸೂಕ್ತ ಅಲ್ಲಿ ಮಧ್ವವಿಜಯನ ತಲೆಯಲ್ಲಿ ಧಾರಣೆ ಮಾಡೋದೇ ದೊಡ್ಡ ಕಷ್ಟ ಆಗಿರ್ತದೆ. ಶ್ಲೋಕಗಳನ್ನು ಬಾಯ್ಪಾಠ ಮಾಡಬೇಕು, ಅದರ ಅರ್ಥ, ಅದರ ಸಮಾಸ, ಸಂಧಿ ಇತ್ಯಾದಿಗಳನ್ನು ಬಾಯ್ಪಾಠ ಮಾಡೋದೇ ದೊಡ್ಡ ಕಷ್ಟ ಆಗಿರ್ತದೆ. ಆ ನಡುವೆ ಈ ವೇದವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತೂ ಕಷ್ಟ. ಹಾಗಾಗಿ ಅಧ್ಯಾಪಕರು ಅಲ್ಲಿ ಅದನ್ನು ಪಾಠವೇ ಮಾಡೋದಿಲ್ಲ. ಮುಂದೆ ಮಧ್ವವಿಜಯವನ್ನು ಪಾಠ ಹೇಳಿದರೆ ನಾವು ಹೇಳಿದಾಗ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಓದುವಾಗ ಓದಲಿಲ್ಲ, ಇನ್ನೊಬ್ಬರಿಗೆ ಪಾಠ ಮಾಡುವಾಗ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಅದು ಅರ್ಥ ಆಗ್ತದೋ ಇಲ್ಲೋ ಅಂತ ಪ್ರಶ್ನೆ. ಆದ್ದರಿಂದ ಹೇಳುವ ಅವಕಾಶವೇ ಬಂದಿರಲಿಲ್ಲ. ಎಲ್ಲಿಯೋ ಅರ್ಥವನ್ನು ತಿಳ್ಕೊಳ್ಳೋ ಅವಕಾಶವೇ ಬಂದಿದ್ದಿಲ್ಲ. ಈ ಪ್ರವಚನ ವಿಸ್ತಾರವಾಗಿ ನಡೆದಿರೋದ್ರಿಂದ ಇಂಥ ಕಾಲಕ್ಕೆ ಮುಗಿಬೇಕು ಪ್ರವಚನ, ಇದರ ಇತಿಮಿತಿಗಳು ಹೀಗೆ ಇರಬೇಕು ಅಂತ ಯಾವುದೇ ನಿರ್ಬಂಧ ಇಲ್ಲ. ಆದ್ದರಿಂದ ಈಗ ಅದು ನೋಡೋ ಅವಕಾಶ ಬಂತು. ನವಾಬು ದೇವಾಹ ಕ್ಷುಧಮಿದ್ವಧಂ ದದುಹು. ಈ ದೇವತೆಗಳು ಅಥವಾ ನಿಸರ್ಗ, ಪ್ರಕೃತಿ, ಇದು ನಮಗೆ ಹಸಿವನ್ನು ಕೊಟ್ಟಿದೆಯಲ್ಲ. ಹಸಿವು ಕೊಟ್ಟದ್ದು ಹಸಿವಲ್ಲ, ಅದು ಹಸಿವಿನ ರೂಪದಿಂದ ಸಾವನ್ನೇ ಕೊಟ್ಟಿದೆ. ಇದು ನಿಮಗೆ ಗೊತ್ತಿಲ್ಲ. ಯಾಕಂದರೆ ಸಾಯೋ ತನಕ ನಮಗೆಂತೂ ಹಸಿವಾಗಿಲ್ಲ ಇಲ್ಲಿ ತನಕ. ಸ್ಟಾರ್ವೇಷನ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಸಿವಿಗೆ ಹೊಟ್ಟೆ ಹಸಿದು ಸಾಯೋದು, ಹೊಟ್ಟೆಗಿಲ್ಲದೆ ಸಾಯೋದು ಅಂತ ಏನಿದೆಯಲ್ಲ, ಅಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ. ಆದ್ದರಿಂದ ಹಸಿವಲ್ಲ, ಹಸಿವು ಸಾವು ಅಂತಿದೆ ವೇದ. ನವೈ ದೇವಾಹ ಕ್ಷುಧಮೇವ ದದುಹು ಕಿಂತು ತದ್ವ್ಯಾಜೇನ. ಹಸಿವಿನ ನೆಪದಿಂದ ಅವರು ಸಾವನ್ನೇ ಕೊಟ್ಟರು. ಬರೇ ಹಸಿದವ್ರು ಮಾತ್ರ ಸಾಯ್ತಾರೆ ಅಂತಲ್ಲ, ಚೆನ್ನಾಗಿ ಹೊಟ್ಟೆ ತುಂಬಿದವರು ಕೂಡ ಒಂದು ಕಾಲಕ್ಕೆ ಸಾಯಲೇಬೇಕು. ಭುಕ್ತವಂತಮಪಿ ಮೃತ್ಯವಃ ಉಪಗಚ್ಚಂತಿ, ಅಶಿತಂ ಉಪಗಚ್ಚಂತಿ ಮೃತ್ಯವಃ ಉತೋ ರೈಃ ಪ್ರಣತೋ ನೋಪದಸ್ಯತ್ಯುತ ಪ್ರಣನ್ ಮರಡಿತಾರಂ ನ ವಿಂದತೆ. ಯಾರು ದಾನ ಮಾಡ್ತಿರ್ತಾನಲ್ಲ, ಆ ದಾನ ಮಾಡುವವನಿಗೆ ದುಡ್ಡೆಂದೂ ನಾಶ ಆಗೋದಿಲ್ಲ. ಇವತ್ತು ನಾವು ಅನ್ಕೋತೇವೆ, ಒಂದು 100 ರೂಪಾಯಿ ಯಾರಿಗಾರು ದಾನ ಮಾಡಿದರೆ ಅದು ಹೋಯ್ತು ಅಂತ ತಿಳ್ಕೋತೇವೆ. ಹಾಗಲ್ಲ, ಆ ದುಡ್ಡು ಮತ್ತೆ ದುಪ್ಪಟ್ಟು 3 ಪಟ್ಟಾಗಿ ಮತ್ತೊಂದು ಕಾಲಕ್ಕೆ ನಮಗೆ ಬಂದೇ ಬರ್ತದೆ. ಆ ದುಡ್ಡು ಯಾವತ್ತೂ ಕೂಡ ನಾಶ ಆಗೋದಿಲ್ಲ. ಉತೋ ರೈಹಿ ಪ್ರಣತೋ ನ ಉಪದಸ್ಯತಿ. ರೈಹಿ ಅಂದರೆ ದುಡ್ಡು. ಪ್ರಣತಃ ಯಾರು ದಾನ ಮಾಡುವ ವ್ಯಕ್ತಿ ಇದ್ದಾನಲ್ಲ ಅವನಿಗೆ ನ ಉಪದಸ್ಯತಿ, ಆ ದುಡ್ಡೆಂದು ನಾಶವಾಗುವುದಿಲ್ಲ.
ಉಪದಸ್ಯತಿ ನ ಉಪದಸ್ಯತಿ, ನಾಶವಾಗುವುದಿಲ್ಲ. ಉತ ಅಪೃಣನ್ ಮರಡಿತಾರಂ ನ ವಿಂದತೆ. ಆದರೆ ಯಾರು ದಾನ ಮಾಡೋದಿಲ್ಲ, ಮನುಷ್ಯನಿಗೊಂದು ಎಚ್ಚರ ಇರಬೇಕು. ಇವತ್ತು ನಾವು ಎಷ್ಟೇ ಖರ್ಚು ಮಾಡಿ ದಾನ ಮಾಡಿದರೂ ಕೂಡ ಅದು ಮುಂದೆ ನಮಗೆ ಭಗವಂತನ ಅನುಗ್ರಹದಿಂದ ದೊರೀತದೆ ಅಂತ ವಿಶ್ವಾಸ ಬೇಕು. ಅದಿಲ್ಲದೇನೆ ಅಲ್ಲ ಇವತ್ತು ದಾನ ಮಾಡಿಬಿಟ್ರೆ ಕಳ್ಕೊಂಡ್ಬಿಡ್ತೀವಲ್ಲ, ನುಕ್ಸಾನ ಆಗ್ತದಲ್ಲ ಅಂತ ವಿಚಾರ ಮಾಡಿದರೆ ನಾಳೆ ನಿಮಗೆ ರಕ್ಷಕರು ಯಾರೂ ಇಲ್ಲ. ನಿಮ್ಮನ್ನು ದೇವತೆಗಳಾಗಲಿ ಭಗವಂತನಾಗಲಿ ನಿಮ್ಮನ್ನು ಕಾಯೋದಿಲ್ಲ, ಸಮಾಜವೂ ನಿಮ್ಮನ್ನು ಕಾಯೋದಿಲ್ಲ ನಿಮಗೆ ಕಷ್ಟ ಬಂದಾಗ. ಯಾಕಂದರೆ ಇದ್ದಾಗ ಒಂದು ಯಾರಿಗೂ ಉಪಕಾರ ಮಾಡಿದವನಲ್ಲ, ಇವನ ಕಡೆಗೆ ನಾವ್ಯಾಕೆ ತಿರುಗಿ ನೋಡಬೇಕು, ಇವನ ಕಷ್ಟಕ್ಕೆ ನಾವ್ಯಾಕೆ ಸ್ಪಂದಿಸಬೇಕು ಅಂತ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಮರಡಿತಾರಂ ರಕ್ಷಿತಾರಂ ಅಂತ ಅರ್ಥ. ಯ ಆಘ್ರಾಯ ಚಕಮಾನಾಯ ಪೀತ್ವೋ ಅನ್ನವಾನ್ ಸನ್ ರಫಿತಾಯೋಪ ಜಗ್ಮುಷೆ ಸ್ಥಿರಂ ಮನಃ ಕೃಣುತೆ ಸೇವತೆ ಪುರೋತೋಚಿತ್ ಸ ಮರಡಿತಾರಂ ನ ವಿಂದತೆ. ಈ ಯಾರು ಅನ್ನವನ್ನು ಬಯಸ್ತಿರ್ತಾನೆ ಮತ್ತು ದಾರಿದ್ರ್ಯದಿಂದ ಪೀಡಿತನಾಗಿದ್ದಾನೆ ಅಂಥವನಿಗೆಲ್ಲರಿಗೂ ಅನ್ನದಾನ ಮಾಡಲೇಬೇಕು. ಅಂಥವ್ರಿಗೆ ನೀವು ಯಾವತ್ತೂ ಕೂಡ ಕಠೋರ ಮನಸ್ಸು ಮಾಡಬಾರ್ದು. ಇವನಿಗೆ ಯಾಕೆ ದಾನ ಮಾಡಬೇಕು, ಬಡತನ ಇದ್ರೂ ಇರಲಿ ಅವನ ಕರ್ಮ, ನಾವ್ಯಾಕೆ ಅವನಿಗೆ ದಾನ ಮಾಡಬೇಕು ಅಂತ ಹೀಗೆ ಕಠೋರವಾದ ಮನಸ್ಸನ್ನು ಮಾಡಬಾರ್ದು. ರಫಿತಾಯ ಉಪಜಗ್ಮುಷೆ, ರಫಿತ ಅಂದರೆ ಹಸಿವಿನಿಂದ ಪೀಡಿತನಾದವನು, ಹಿಂಸಿತನಾದವನು. ಸ್ಥಿರಂ ಮನಃ ಕೃಣುತೆ, ಅವರ ಬಗ್ಗೆ ಕಠೋರವಾದ ಧೋರಣೆಯನ್ನು ತಾಳುವುದು. ಸೇವತೆ ಪುರೋತೋ ಚಿತ್ ಮರಳಿತಾರಂ ನ ವಿಂದತೆ, ಅಂಥವನಿಗೆ ಮುಂದೆ ಯಾರೂ ರಕ್ಷಕರು ಸಿಗೋದಿಲ್ಲ. ಹಸಿದವರು ನಿಮ್ಮ ಸುತ್ತಮುತ್ತಲು ಇದ್ದಾಗಲೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸದೆ ನಿಮ್ಮ ಅನ್ನವನ್ನು ನೀವೇ ತಿಂತ ಕೂತ್ರಿ, ಇನ್ನೊಬ್ಬರಿಗೊಂದು ತುತ್ತು ಅನ್ನ ಹಾಕದೆ ಹೋದರೆ ಸ್ವಯಂ ಅನ್ನಂ ಸೇವತೆ, ನೀವು ಅನ್ನ ತಿಂತೀರಿ ಇನ್ನೊಬ್ರಿಗೆ ಕೊಡೋದಿಲ್ಲ, ಅವರಿಗೂ ಕೂಡ ನಾಳೆ ರಕ್ಷಕರು ಯಾರೂ ಇಲ್ಲ. ಸಯದ್ಭೋಜೋ ಯ ಗೃಹವೇ ದದಾತ್ಯನ್ನ ಕಾಮಾಯ ಚರತೆ ಕೃಷಾಯ ಅರಮಸ್ಮೈ ಭವತಿ ಯಾಮಹೂತ ಉತ ಪರೀಷು ಕೃಣುತೆ ಸಖಾಯಂ. ಈ ಮೂರನೇ ಮಂತ್ರ. ಯಾರು ದಾನ ಮಾಡ್ತಾನಲ್ಲ ಅವನು ನಾಳೆ ಎಲ್ಲ ರೀತಿಯಾದ ಸಂಪತ್ತನ್ನು ಅಭಿವೃದ್ಧಿಯನ್ನು ಹೊಂದುತ್ತಾನೆ, ಈ ಜಗತ್ತಿನಲ್ಲಿ ಮತ್ತು ಪರಲೋಕದಲ್ಲಿ ಕೂಡ. ಸಜಿತ್ ಭೋಜ, ಭೋಜ ಅಂದರೆ ವೈಭೋಗಶಾಲಿ, ಭಾಗ್ಯಶಾಲಿ ಆಗಿಬಿಡ್ತಾನೆ. ಯೋ ಗೃಹವೇ ದದಾತಿ ಅನ್ನಕಾಮಾಯ, ಮನೆಗೆ ಬಂದಂಥ ದಾನಕ್ಕೆ ಪಾತ್ರನಾದಂಥ, ಅನ್ನಸ್ಯ ಕ್ಷುಜಿತಂ ಪಾತ್ರಂ, ಅನ್ನ ಯಾರಿಗೆ ದಾನ ಮಾಡಬೇಕು ಯಾರಿಗೆ ದಾನ ಮಾಡಬಾರ್ದು ಅಂತ ಹೆಚ್ಚು ವಿಚಾರ ಮಾಡಬೇಕಾಗಿಲ್ಲ. ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಕರೆಯುವಾಗ ವಿಚಾರ ಮಾಡಬೇಕು, ಯೋಗ್ಯರಾದವನು ಕರೆಯಬೇಕು. ಸಾಧಾರಣವಾದ ಅನ್ನದಾನಕ್ಕೆಲ್ಲ ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಂಥವನಿಗೆ ಅನ್ನ ಕಾಮಾಯ, ಅನ್ನವನ್ನು ಬಯಸುವವನು. ಚರತೆ, ಯಾರು ಅನ್ನ ಹಾಕ್ತಾರೆ ಅಂತ ಆ ಕಡೆ ಕಡೆ ಓಡಾಡ್ತಿರ್ತಾನೆ. ಕೃಷಾಯ, ಹೊಟ್ಟೆಗಿಲ್ಲದೆ ಕೃಷನಾಗಿದ್ದಾನೆ, ಅಂಥವನಿಗೆ ಅನ್ನ ಕೊಟ್ಟರೆ. ಅರಮಸ್ಮೈ ಭವತಿ ಯಾಮಹೂತ, ಅಂಥವನಿಗೇನಾದರೂ ದಾನ ಕೊಟ್ಟರೆ ಅವನಿಗೆ ಒಂದು ಪರ್ಯಾಪ್ತವಾದ ಫಲ. ಅರಂ ಅಂದ್ರೆ ಪರ್ಯಾಪ್ತವಾದಂತಹ ಪರಿಪೂರ್ಣವಾದ ಫಲ, ಈ ಜಗತ್ತಿನಲ್ಲೂ ಫಲ, ಮುಂದಿನ ಜಗತ್ತಿನಲ್ಲೂ ಕೂಡ ಅವನಿಗೆ ಯೋಗ್ಯವಾದಂತಹ ಫಲ. ಮನೆಗೆ ಯಾರು ಬಂದವರಿಗೂ ಕೊಡಬೇಕು, ಹಾಗೆ ಯಜ್ಞ ಮಾಡಿದವರಿಗೂ ಕೊಡಬೇಕು. ಯಾಮಹೂತ ಅಂತ ಹೀಗಿದೆ. ಯಾಮಹೂತಿ ಅಂದರೆ ಯಜ್ಞ. ಆ ಯಜ್ಞದಲ್ಲಿ ಆ ದೇವತೆಗಳನ್ನು ಕರೆದು ಆವಾಹನೆ ಕೊಡ್ತಿರ್ತೀವಲ್ಲ, ಅದರಿಂದ ಅದಕ್ಕೆ ಯಾಮಹೂತಿ ಅಂತ ಕರೀತಾರೆ. ಯಜ್ಞಂ ಯಾಂತೀತಿ ಯಾಮಾಹ ದೇವಾಹ, ಯಜ್ಞ ಎಲ್ಲೇ ನಡೆದ್ರು ಅಲ್ಲಿ ದೇವತೆಗಳು ಹೋಗಿ ಆಹುತಿ ಸ್ವೀಕಾರ ಮಾಡ್ತಾರೆ. ಆ ದೇವತೆಗಳನ್ನು ಕರೆಯುವಂಥ ಸಂದರ್ಭದಲ್ಲಿ ಯಜ್ಞ ಮಾಡುವಾಗ ಇದು ದೊಡ್ಡ ದೊಡ್ಡ ಅಶ್ವಮೇಧ, ಜ್ಯೋತಿಷ್ಕೋಣ ಮೊದಲಾದ ಯಜ್ಞಗಳಿರ್ಬೋದು, ಹಾಗೆ ಮನೆಯಲ್ಲಿ ನಡೆಯುವಂಥ ಉಪಾಸನ ಮೊದಲಾದ ಯಜ್ಞಗಳು ಇರಬಹುದು. ಅಲ್ಲೆಲ್ಲ ಇವರಿಗೆ ದಾನ ಮಾಡಬೇಕು. ಮಾಡಿದವನು ಅರಂ ಅಸ್ಮೈ ಭವತಿ, ಸಂಪೂರ್ಣವಾದ ಫಲ ಪಡ್ಕೋತಾನೆ. ಉತ ಅಪರೀಷು ಕೃಣುತೆ ಸಖಾಯಂ, ಅಂಥವನಿಗೆ ಶತ್ರುಗಳು ಕೂಡ ಸ್ನೇಹಿತರಾಗ್ತಾರೆ ಅವನಿಗೆ ಸದ್ಗುಣವನ್ನು ನೋಡಿ. ಇದು ದಾನ ಮಾಡುವವನು ಪ್ರಶಂಸೆ. ಹಿಂದೆ ಮರಡಿತಾರಂ ನ ವಿಂದತೆ, ದಾನ ಮಾಡದೆ ಜಿಪುಣತನ ಮಾಡುವವನಿಗೆ ಈ ಜಗತ್ತಿನಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ, ಯಾರೂ ರಕ್ಷಕರಿಲ್ಲ ಅಂತ ಬಂತಲ್ಲ, ಅದು ದಾನ ಮಾಡದೇ ಇದ್ದವರ ನಿಂದನೆ. ಅಂತೂ
ಸದ್ದದ ಅದದ ಪ್ರಶಂಸನ ನಿಂದ ಅಂತ ಅದಕ್ಕೆ ಇದನ್ನು ಹೇಳಿದರು. ಸಜ್ಜನರಿಗೆ ದಾನ ಮಾಡ್ತಾರೆ, ಮತ್ತು ಅದನ್ನು ದಾನ ಮಾಡುವವರು ಪ್ರಶಂಸೆ, ದಾನ ಮಾಡದೇ ಇದ್ದವರು ನಿಂದ, ಹೀಗರ್ಥ ಅದಕ್ಕೆ. ನ ಸಖ ಯೋನ ದದಾತಿ ಸಖ್ಯೇ ಸಚಾಭುವೆ ಸಚಮಾನಾಯ ಪಿತ್ವ ಅಪಾಸ್ಮಾತ್ ಪ್ರೇಯಾನ್ ನ ತದೋಕೋ ಅಸ್ತೆ ಪ್ರಣಂತ ಮನ್ಯ ಮರಣಂ ತ್ಯಜಿಚ್ಛೇ. ಸಚಮಾನಾಯ, ನಿಮ್ಮನ್ನು ಯಾರು ಸೇವಾ ಮಾಡ್ತಿರ್ತಾರೆ, ನಿಮ್ಮ ಆಳು ಕಾಳು ಇತ್ಯಾದಿ ರೂಪದಿಂದ ನಿಮ್ಮ ಜೊತೆಗಿರ್ತಾರೆ, ಅಂಥ ಸಖ್ಯೆ ಒಬ್ಬ ಸ್ನೇಹಿತನಿಗೆ, ಸಹವರ್ತಿಗೆ ಅನ್ನದಾನ ಮಾಡಬೇಕು. ಅನ್ನದಾನ ಮಾಡಿದರೆ ನೀವು ಅವರಿಗೆ ಗೆಳೆಯರು, ಹಿತೈಷಿಗಳು ಅಂತ ಕರೆಸ್ಕೊತೀರಿ. ಅನ್ನದಾನ ಮಾಡದೆ ಹೋದರೆ ಅವರು ಗೆಳೆಯರೇ ಅಲ್ಲ, ಹಿತೈಷಿಯೇ ಅಲ್ಲ, ನಿಮ್ಮನ್ನು ಅವರ ವೈರಿಗಳು ಅಂತ ಪರಿಗಣನೆ ಮಾಡಬೇಕಾಗ್ತದೆ. ಅದಾತುಹು ತದೋಕಃ ಸದನ ಮೋಕ ಏವ ನಭವತಿ. ಯಾವ ಮನೆಯಲ್ಲಿ ದಾನ ನಡೆಯೋದಿಲ್ಲ ಆ ಮನೆ ಅದು ಮನೆಯೇ ಅಲ್ಲ. ಅಪಾಸ್ಮಾನ್ ಪ್ರೇಯಾನ್ ನ ತದ್ ಓಕಃ ಭವತಿ. ಓಕಸ್ ಅಂದ್ರೆ ಮನೆ. ಎಲ್ಲಿ ದಾನ ಇಲ್ಲ ಅದು ಮನೆಯೇ ಅಲ್ಲ. ಎಲ್ಲಿ ಅನ್ನದಾನ ನಡೆಯೋದಿಲ್ಲ ಆ ಮನೆಯಲ್ಲಿ ಬಂಧು ಬಾಂಧವರು ಬರೋದಿಲ್ಲ. ಅವ್ರ ಮನೆಗೆ ಹೋದ ಒಂದಿಷ್ಟು ಸ್ವಾಗತವೂ ಇಲ್ಲ, ಸತ್ಕಾರವೂ ಇಲ್ಲ, ಅಲ್ಯಾಕೆ ಹೋಗಬೇಕು ಅಂತಾರೆ. ಬಂಧುಗಳು ಹೋಗೋದಿಲ್ಲ, ಹಾಗೆ ಸ್ನೇಹಿತರು ಕೂಡ ಹೋಗೋದಿಲ್ಲ. ಪ್ರಣಂತ ಮನ್ಯ ಮರಣಂ ಚಿದಿಚ್ಛೆ. ಆದ್ದರಿಂದ ದಾನ ಮಾಡುವಂತಹ ಪ್ರವೃತ್ತಿಯನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು. ಪ್ರಣೀಯಾದಿನ್ನಾಧಮಾನಾಯ ತವ್ಯಾನ್ ದಾಧ್ರೀಯಾಂಸಮನು ಪಶ್ಯೇತ ಪಂಥಾಂ ಯೋ ಹಿ ವರ್ತಂತೆ ರಥ್ಯೇವ ಚಕ್ರ ಅನ್ಯಮನ್ಯಮುಪತಿಷ್ಠಂತ ರಾಯಃ. ಒಂದು ಸಮೃದ್ಧನಾದ ಪುರುಷ, ಎಲ್ಲ ರೀತಿಯಾದಂಥ ಸೌಭಾಗ್ಯ ಇರುವಂಥ ಒಬ್ಬ ವ್ಯಕ್ತಿ, ಅವನು ನಾಥಮಾನಾಯ ಅಂತ ಮೂಲ ವೇದವಾಕ್ಯದಲ್ಲಿದೆ. ಅದಕ್ಕೆ ನಾಥಮಾನಾಯ, ಬೇಡುವವನಿಗೆ, ಪ್ರಣೀಯಾತ್ ಇತ್, ದಾನ ಮಾಡಲೇಬೇಕು, ಇದು ಕರ್ತವ್ಯ ಮನುಷ್ಯಂದು. ಅದರಿಂದ ಏನು ಅನುಕೂಲ ಅಂತಂದರೆ ದೀರ್ಘತಮಂ ಪಂಥಾನಂ ದಾಧ್ರೀಯಾಂಸ ಮನುಪಶ್ಯೇತ ಪಂಥಾಂ. ಪಂಥ ಅಂದರೆ ದೀರ್ಘ, ದಾರಿ. ಅಂಥ ಒಂದು ಮಾರ್ಗವನ್ನು ಆತ ಪಡ್ಕೋತಾನೆ, ಅಂದರೆ ಮೋಕ್ಷ ಮಾರ್ಗವನ್ನು ಪಡ್ಕೋತಾನೆ ಅಂತ ಅರ್ಥ. ಎಲ್ಲಿ ದಾನ ಇತ್ಯಾದಿ ನಡೀತಿರ್ತವೆ ಅಲ್ಲಿ ಈ ಚಕ್ರ ತಿರುಗಿದಂತೆ ಧನ ಮತ್ತೆ ಮತ್ತೆ ಬರ್ತಿರ್ತದೆ. ದಾನ ಮಾಡದೆ ಹೋದರೆ ಧನ ಅಲ್ಲಿ ನಿಂತು ಬಿಡ್ತದೆ. ಓಹಿ ವರ್ತಂತೆ ರಥ್ಯೇವ ಚಕ್ರ ಅನ್ಯಮನ್ಯಂ ಉಪತಿಷ್ಠಂತಿ ರಾಯಃ ಮೋಘಮನ್ನಂ ವಿಂದತೆ ಅಪ್ರಚೇತಾಃ ಸತ್ಯಂ ಬ್ರವೀಮಿ ವಧಯಿದ್ ಸತಸ್ಯ ನಾರ್ಯಮಣಂ ಪುಷ್ಯತಿ ನೋ ಸಖಾಯಂ ಕೇವಲಾಘೋ ಭವತಿ ಕೇವಲಾದಿ. ಅಪ್ರಚೇತಾಃ ಅಂದರೆ ಬುದ್ಧಿ ಇಲ್ಲದೆ ಇದ್ದವನು ಅಂತ ಅರ್ಥ. ಚೇತಸ್ ಅಂದರೆ ಜ್ಞಾನ. ಬುದ್ಧಿ ಇಲ್ಲದೆ ಇದ್ದಂಥ ವ್ಯಕ್ತಿ, ಯಾರಿಗೆ ದಾನ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇಲ್ಲ, ಆತ ಅವನ ಕೈಯಲ್ಲಿ ಅವನ ಮನೆಯಲ್ಲಿ ಬೇಕಾದಷ್ಟು ಅನ್ನ ಅವನಿಗಿದ್ರೂ ಕೂಡ ಆ ಅನ್ನ ಎಲ್ಲ ವ್ಯರ್ಥವೇ. ಸತ್ಯಂ ಬ್ರವೀಮಿ, ಇದು ಸತ್ಯವಾದ ಮಾತು, ವೇದ ಪುರುಷರು ಹೇಳೋ ಮಾತಿದು. ತದ ಅನ್ನಂ ತಸ್ಯ ವಧಯೇವ, ಅನ್ನ ತಿಂತಾನೆ, ಹೌದು, ಅನ್ನ ತಿಂದು ಅದರಿಂದೇನು ಸುಖ ಸಮೃದ್ಧಿ ಆರೋಗ್ಯ ಏನಿಲ್ಲ ಅವನಿಗೆ, ಅದರಿಂದ ಅನಾರೋಗ್ಯ ಅಷ್ಟೇ. ಹಾಗೆ ದಾನ ಮಾಡಲಿಕ್ಕೆ ಬೇಕಾದಂಥ ಮನೋಭಾವ ಇಲ್ಲದೇ ಇದ್ದವನು ಭಗವಂತನನ್ನು ಎಂದೂ ಕೂಡ ತಿಳ್ಕೊಳ್ಳೋದಿಲ್ಲ. ಭಗವಂತಂ ನ ಪುಷ್ಯತಿ ನೋ ಸಖಾಯಂ ಪುಷ್ಯತಿ, ಭಗವಂತನನ್ನು ಪಡ್ಕೊಳ್ಳೋದಿಲ್ಲ, ಯಾವ ಸ್ನೇಹಿತರನ್ನು ಬಂಧುವನ್ನು ಪಡ್ಕೊಳ್ಳೋದಿಲ್ಲ. ಅಘ ಅಂದರೆ ಪಾಪ. ಕೇವಲಾಗೋ ಭವತಿ ಕೇವಲಾದಿ, ಅದನ್ನ ಅಂದ್ರೆ ತಿನ್ನೋದು. ಕೇವಲಾದಿ, ತನ್ನ ಸಲುವಾಗಿ ಯಾರು ತಿಂತಿರ್ತಾರಲ್ಲ, ನಮಗೆ ಹಸಿವಾಗಿದೆ ನಾವು ಅಡುಗೆ ಮಾಡ್ತೀವಿ ನಾವು ತಿಂತೀವಿ ಅಂತ ಯಾರು ಅಂತಿರ್ತಾರಲ್ಲ ಅವರು ಕೇವಲಾಘ. ಅಘ ಅಂದರೆ ಪಾಪ. ಅವ್ರು ತಿನ್ನೋದು ಅನ್ನವನ್ನಲ್ಲ, ಅವ್ರು ತಿನ್ನೋದು ಪಾಪವನ್ನೇ. ಕೇವಲಾಘೋ ಭವತಿ ಕೇವಲಾದಿ, ಇದೇ ಭಗವದ್ಗೀತಾದಲ್ಲಿ ಮಾತಿದೆ. ಭುಂಜತೆ ತೇತ್ವಘಂ ಪಾಪ ಏಪಚಂತ್ಯಾತ್ಮಕಾರಣಾತ್. ಆತ್ಮಕಾರಣಾತ್, ತಮ್ಮ ಸಲುವಾಗಿ ಯಾರು ದುಡಿತಿರ್ತಾರೆ, ತಮ್ಮ ಸಲುವಾಗಿ ಯಾರು ಗಳಿಸ್ತಾರೆ ಮತ್ತು ತಮಗಾಗಿ ಯಾರು ಅಡಿಗೆ ಮಾಡ್ಕೋತಾರೆ ಅವರು ಪಾಪವನ್ನೇ ತಿಂದಂತೆ, ಅವ್ರು ಬೇರೆ ಏನು ತಿಂದಂತೆ ಅಲ್ಲ.
ಕೃಷನ್ನಿತ್ ಫಾಲ ಆಶಿತಂ ಕೃಣೋತಿ ಯನ್ನಾಧ್ವಾನಮಪವೃಂಕ್ತೆ ಚರಿತ್ರೈಃ ವದನ್ನ ಬ್ರಹ್ಮ ಅವದತೋ ವನೀಯಾನ್ ಪ್ರಣನ್ನಾಪಿ ವ್ಯಪ್ರಣಂತಮಭಿಷ್ಯಾತ್. ಫಾಲ ಇಲ್ಲಿ ಬಂತು. ಕೃಷನ್ನಿತ್ ಫಾಲಃ. ಫಾಲ ಅಂತ ಕರ್ಷಕ, ರೈತ, ಉಳುಮೆ ಮಾಡುವ ರೈತ. ಯಾವತ್ತೂ ಕೂಡ ಉದ್ಯಮಶೀಲನಾಗಿ ಆಲಸಿಯಾಗದೆ ತನ್ನ ಕೆಲಸದಲ್ಲಿ ತೊಡಗಿರುವಂಥ ಒಬ್ಬ ರೈತ, ಆತ ಏನು ಮಾಡ್ತಾನೆ ಅಂತಂದರೆ ಆತ್ಮಾನಂ ಭೋಕ್ತಾರಂ ಕರೋತಿ. ಅವನಿಗೆಂದು ಬಟ್ಟೆಗೆ ಕಡಿಮೆ ಬೀಳೋದಿಲ್ಲ. ಹಾಗೆ ದಾರಿಯನ್ನು ಯಾರು ಯಾತ್ರಿಕ ನಡ್ಕೊಂಡು ಹೋಗ್ತಿರ್ತಾನೆ, ಎಷ್ಟು ದೂರ ನಡೆಯೋದು, ಇನ್ಯಾಕೆ ನಡಿಬೇಕು ಅಂತ ಆಯಾಸ ಹೊಂದದೆ, ಏನೂ ಮನಸ್ಸಿನ ಬೇಸರವಿಲ್ಲದೆ ಯಾವ ಯಾತ್ರಿಕ ನಡ್ಕೊಂಡು ಹೋಗ್ತಿರ್ತಾನೆ, ಆತನಿಗೆ ಒಂದಲ್ಲ ಒಂದು ದಿವಸ ತಾನು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿ ಸೇರ್ತಾನೆ. ಅಲ್ಲಿ ಸಿಗಬೇಕಾದಂಥ ಯಶಸ್ಸು, ಧನ ಅವನಿಗದು ಸಿಕ್ಕೇ ಸಿಗ್ತದೆ. ವದನ್ನ ಬ್ರಹ್ಮ ಅವದತೋ ವನೀಯಾನ್. ಬ್ರಹ್ಮ ಅಂದರೆ ಬ್ರಾಹ್ಮಣ. ಯಾವ ಬ್ರಾಹ್ಮಣ ಶಾಸ್ತ್ರಾರ್ಥ ಪ್ರವಚನ ಮಾಡ್ತಿರ್ತಾನೆ, ಆ ಬ್ರಾಹ್ಮಣ ಶಾಸ್ತ್ರಾರ್ಥ ಪ್ರವಚನ ಮಾಡದೇ ಇರೋ ಬ್ರಾಹ್ಮಣನಿಗಿಂತ ಶ್ರೇಷ್ಠ. ವದನ್ನ ಬ್ರಹ್ಮ. ವದನ್ ಅಂದರೆ ಶಾಸ್ತ್ರ ಪ್ರವಚನ ಮಾಡುವಂಥವನು. ಅವಗತಃ ಶಾಸ್ತ್ರಾರ್ಥ ಪ್ರವಚನ ಮಾಡದೇ ಇರುವಂಥ ಬ್ರಾಹ್ಮಣನಿಗಿಂತ ವನೀಯಾನ್, ಶ್ರೇಷ್ಠ. ಹಾಗೆ ದಾನ ಮಾಡ್ತಿರುವಂಥ ವ್ಯಕ್ತಿ, ದಾನ ಮಾಡುವ ಸ್ವಭಾವ ಇದ್ದ ವ್ಯಕ್ತಿ, ದಾನ ಮಾಡದೇ ಇರುವ ವ್ಯಕ್ತಿಗಿಂತ ಯಾವತ್ತೂ ಕೂಡ ಶ್ರೇಷ್ಠ. ಏಕಪಾದ್ ಭೂಯೋ ದ್ವಿಪದೋ ದ್ವಿಚಕ್ರಮೇ ದ್ವಿಪಾದ್ ತ್ರಿಪಾದಮಭ್ಯೇತಿ ಪಶ್ಚಾತ್ ಚತುಷ್ಪಾದೇತಿ ದ್ವಿಪದಾಮಭಿಸ್ವರೇ ಸಂಪಶ್ಯನ್ ಪಂಕ್ತಿರುಪತಿಷ್ಠಮಾನಃ. ಏಕಾಂಶ ಧನ, ಸ್ವಲ್ಪ ಧನ ಇದ್ದಂಥವ್ನು ಇಡ್ತಾನಲ್ಲ, 100 ರೂಪಾಯಲ್ಲಿ ಮತ್ತೊಬ್ಬರ ಕಡೆ ಇದ್ದರೆ ಇವನ ಹತ್ರ 1 ರೂಪಾಯಿ ಅಂತ ತಿಳ್ಕೊಡ್ರಿ. ಆತ ಏನು ಮಾಡ್ತಾನೆ, ತನಕ್ಕಿಂತ ದುಪ್ಪಟ್ಟು ದುಡ್ಡು ಯಾರ ಹತ್ರ ಇರ್ತದೆ ಅವ್ರ ಹತ್ರ ಹೋಗ್ತಾನೆ. ಅವರ ಸೇವಾ ವೃತ್ತಿ, ನೌಕರಿ, ಕೈ ಕೆಳಗಿನ ಕೆಲಸ ಇಂಥದ್ದೇನೋ ಮಾಡ್ತಾನೆ. ದ್ವಿಪಾತ್, ಆ 2 ರೂಪಾಯಿ ಇದ್ದವನು 3 ರೂಪಾಯಿ ಇದ್ದವನು ಬೆನ್ನ ಹತ್ತಿ ಹೋಗ್ತಾನೆ. ಕ್ವಚಿತ್ ಚತುರ್ಭಾಗಧನ ಪುನಃ ದ್ವಿಪದಾಂ ತ್ರಿಪದಾಮೇಕಪಾದಂ ವಾ ಪಂಕ್ತಿರೇತಿ ಕಿಮಿತಿ ಅಭಿಸ್ವರೇ ತದಭಿಗಮನೆ ಸ್ವಸಮಸ್ಯಾಯಾಃ ಪರಿಹಾರಂ ಸಂಪಶ್ಯನ್ ಸ್ವತೋ ಹೀನಧನಮಪಿ ತಮುಪತಿಷ್ಠಮಾನಃ ಸೇವಮಾನಃ. ಅಂತೂ ಮನುಷ್ಯನಿಗೆ ಯಾವತ್ತೂ ಕೂಡ ದುಡ್ಡಿನ ಆಸೆ. ಕಡಿಮೆ ದುಡ್ಡಿದ್ದವರು ಹೆಚ್ಚಿನ ದುಡ್ಡಿನ ಇದ್ದವರ ಹತ್ರ ದಾಸ್ಯ ವೃತ್ತಿ ಮಾಡ್ತಾರೆ. ಇನ್ನು ಕೆಲವರು ಹೆಚ್ಚು ದುಡ್ಡಿದ್ದವರು ಕೂಡ ಕೆಲವು ಬಾರಿ ತನಕ್ಕಿಂತ ಕಡಿಮೆ ದುಡ್ಡಿದ್ದ ವ್ಯಕ್ತಿಗಳ ಸಮೀಪಕ್ಕೂ ಕೂಡ ಬರ್ತಾರೆ. ದುಡ್ಡನ್ನು ಅಪಹಾರ ಮಾಡಬೇಕು ಅಂತನೋ, ಮತ್ತೊಂದೇನೋ ಒಂದು ಕಾರಣಕ್ಕಾಗಿ ಅವ್ರ ಸೇವಾ ಮಾಡಬೇಕು ಅಂತನೋ, ಯಾವ್ಯಾವುದೋ ಕಾರಣದಿಂದ ಅಲ್ಲಿ ಬರ್ತಾರೆ. ಸಮೌಚಿದ್ಧಸ್ಥೌ ನ ಸಮಂ ವಿವಿಷ್ಟಃ ಸಮ್ಮಾತರ ಚಿನ್ನ ಸಮಂ ದುಹಾತೆ ಯಮಯೋಶ್ಚಿನ್ನ ಸಮ ವೀರ್ಯಾಣಿ ಜ್ಞಾತಿ ಚಿತ್ ಸಂತೌ ನ ಸಮಂ ಪ್ರಣೀತಃ. ಸಮೌಚಿದ್ಧಸ್ಥೌ, 2 ಕೈಗಳು ಸಮವಾಗಿವೆ, ಆದರೆ ನ ಸಮಂ ವಿವಿಷ್ಟಃ, ಇವು ಯಾವತ್ತೂ ಕೂಡ ಒಂದೇ ಕೆಲಸ ಮಾಡೋದಿಲ್ಲ. ಈ ಕೈ ಮಾಡೋ ಕೆಲಸ ಬೇರೆ, ಈ ಕೈ ಕೆಲಸ ಮಾಡೋದು ಬೇರೆ. ಬಲಗೈಗೆ ಮಾಡ್ಲಿಕ್ಕೆ ಬರೋ ಕೆಲಸವನ್ನ ಎಡಗೈಗೆ ಯಾವತ್ತೂ ಮಾಡ್ಲಿಕ್ಕೆ ಬರೋದಿಲ್ಲ. ಸಮ್ಮಾತರ ಚಿನ್ನ ಸಮಂ ದುಹಾತೆ, 2 ತಾಯಂದಿರು ಅಥವಾ 2 ಆಕಳುಗಳು 2 ಸಮಾನವಾಗಿ ಯಾವತ್ತೂ ಹಾಲು ಕರೆಯೋದಿಲ್ಲ. ನ ದುಹಾತೆ, ಹಾಲು ಕರೆಯೋದು. ಯಮಯೋಶ್ಚಿನ್ನ ಸಮವೀರ್ಯಾಣಿ, 2 ಅವಳಿ ಜವಳಿ ಇದ್ದಾರೆ, ಅವರಲ್ಲಿ ಯಾವತ್ತೂ ಕೂಡ ಸಮಾನವಾದ ಶಕ್ತಿ ಇಲ್ಲ. ಸಾಧಾರಣ ಅವಳಿ ಜವಳಿಗಳೇ ಆಗಲಿ, ಸಯಾಮಿ ಅವಳಿ ಜವಳಿಗಳು ಅಂತಿರ್ತಾರಲ್ಲ, ಐಡೆಂಟಿಕಲ್ ಟ್ವಿನ್ಸ್, ಅಂಥವರಲ್ಲಿಯೂ ಕೂಡ ಸಮಾನವಾದ ಕರ್ಮ, ಸಮಾನವಾದ ಅಭಿರುಚಿಗಳು ಇದೆ ಅಂತ ಕಾಣಿಸಿದ್ರು ಮತ್ತೊಂದು ಸೂಕ್ಷ್ಮವಾದ ವ್ಯತ್ಯಾಸ ಇದ್ದೇ ಇರ್ತದೆ. ಜ್ಞಾತಿ ಚಿತ್ ಸಂತೌ ನ ಸಮಂ ಪ್ರಣೀತಃ, 2 ಒಂದೇ ಕುಲದಲ್ಲಿ ಹುಟ್ಟಿದ್ದಾರೆ, 2 ಅಣ್ಣ ತಮ್ಮಂದರು, ಅಥವಾ 2 ಒಂದೇ ಶಾಲೆಯಲ್ಲಿ ಓದಿದವರು, 2 ಒಬ್ಬರೇ ಗುರುಗಳು, ಎಲ್ಲ ಒಂದೇ ರೀತಿಯ ತರಬೇತಿ ಅವರಿಗಿದೆ. ಆದರೆ ಅವರು ಜ್ಞಾತಿಗಳೂ ಆಗಿದ್ದಾರೆ, ಬಂಧುಗಳೂ ಆಗಿದ್ದಾರೆ. ನ ಸಮಂ ಪ್ರಣೀತಃ, ಒಬ್ಬರಿಗೆ ದಾನ ಮಾಡೋ ಬುದ್ಧಿ ಇದೆ, ಮತ್ತೊಬ್ಬರಿಗೆ ದಾನ ಮಾಡೋ ಬುದ್ಧಿ ಇಲ್ಲ. ಇದೆಲ್ಲ ವಿಚಿತ್ರ ಈ ಜಗತ್ತಿಂದು. ವೇದ ಒಂದು ಗಾದೆ ಮಾತು ಹೇಳಿದಂಗೆ ಇದನ್ನೆಲ್ಲ ಹೇಳ್ತಿದೆ. ಅದೇ ಹಿಂದೊಂದು ಶ್ಲೋಕ ಹೇಳಿದ್ದೆ ನಾನು.
ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ. ಶತೇಷು ಜಾಯತೆ ಶೂರಃ, ಖಡ್ಗ ಹಿಡಿದು ಹೋರಾಡಲಿಕ್ಕೆ ಶಕ್ತಿ ಇದ್ದವನು, ಯುದ್ಧ ಭೂಮಿಗೆ ಮುನ್ನುಗ್ಗುವಂಥ ಶಕ್ತಿ ಇದ್ದವನು ಎಲ್ಲ ಕಡೆ ಸಿಗೋದಿಲ್ಲ, ಬೀದಿ ಬೀದಿಯಲ್ಲಿ ಸಿಗೋಲ್ಲ. 100ರಲ್ಲಿ ಒಬ್ಬ ಇರ್ತಾನೆ, ಉಳಿದ 99 ಜನ ಕಟ್ಟೆ ಮೇಲೆ ಕೂತು ಹರಟೆ ಹೊಡೆಯೋರಷ್ಟೆ. ಸಹಸ್ರೇಷಿತ ಪಂಡಿತ, ಪಾಂಡಿತ್ಯ ಆ ಶೂರನರಿಗಿಂತ ಪಂಡಿತನಾದ ಹೆಚ್ಚು ಅಪರೂಪ. ಶೂರರಾರು ಅಲ್ಲಲ್ಲಿ ಸಿಗ್ತಾರೆ, ಪಂಡಿತರು ಮತ್ತೂ ಅಪರೂಪ. 1000 ಜನರಲ್ಲಿ ಒಬ್ಬ ಪಂಡಿತನಾಗಿರ್ತಾನೆ. ವಕ್ತಾ ದಶಸಹಸ್ರೇಷು, ಪಾಂಡಿತ್ಯ ಇದ್ರೂ ಕೂಡ ಆ ಪಾಂಡಿತ್ಯವನ್ನು ಜನರಿಗೆ ಹೇಗೆ ಮುಟ್ಟಿಸಬೇಕು ಅನ್ನುವ ಕಲೆ ಇದ್ದವನು ಮತ್ತೂ ಅಪರೂಪ. ಅವನು ವಕ್ತಾ, ಆತ 10,000ರಲ್ಲಿ ಒಬ್ಬ ಇರ್ತಾನೆ. ಅಂಥ ಪಂಡಿತ 10,000ರಲ್ಲಿ ಒಬ್ಬ, ಲಕ್ಷದಲ್ಲಿ ಒಬ್ಬ ಪಂಡಿತ ಇರ್ತಾನೆ. ಆದರೆ ಈ ಶೌರ್ಯ, ಪಾಂಡಿತ್ಯ, ವಕ್ತೃತ್ವ ಇದೆಲ್ಲದಕ್ಕಿಂತ ಮತ್ತೊಂದು ಅಪರೂಪವಾದ ಗುಣ ಇದೆ. ಅದ್ಯಾವುದು ಅಂದರೆ ದಾನ ಮಾಡುವ ಬುದ್ಧಿ. ಅದು ಮಾತ್ರ ದಾತ ಭವತಿವಾ ನವ. 10,000 ಇರಲಿ, ಲಕ್ಷ ಇರಲಿ, 10 ಲಕ್ಷ ಇರಲಿ, ಒಬ್ಬನಾದರೂ ಕೂಡ ದಾನ ಮಾಡೋ ಸಿಗ್ತಾನೋ ಇಲ್ಲೋ ನಿಶ್ಚಿತವಿಲ್ಲ ಅಂತ ಒಂದು ಸಂಸ್ಕೃತ ಸುಭಾಷಿತ ಶ್ಲೋಕ. ಅದನ್ನೇ ನ ಸಮಂ ಪ್ರಣೀತಃ ಅಂತ ಇಲ್ಲಿ ಬಂತು. ಇಲ್ಲೆಲ್ಲ ಈ ಒಟ್ಟು ಈ ಎಲ್ಲ ಮಂತ್ರಗಳಲ್ಲಿ 8-9 ಮಂತ್ರಗಳಲ್ಲಿ ಪ್ರಣ ಅಂತ ಇದು ರಿಪೀಟ್ ಆಗ್ತಾ ಹೋಯ್ತು. ಪ್ರಣ ಅಂದರೆ ದಾನ ಮಾಡೋದು ಅಂತ ಅರ್ಥ. ಪ್ರಣದಾನೆ ಅಂತದು. ತಂ ಸ್ಫುಟಂ ಪ್ರಕಟಯನ್ ಸ ಪ್ರಣೀಯಾತ್ ಶಬ್ದ ಮೂಲಮವತತ್ ಪ್ರಣಧಾತುಂ ತಂ ಜಿಗೀಷು ಮದ ವಿಪ್ರಮದ ಪ್ರೀ ಧಾತುಮೇಶ ನಿಗದಂತಮುವಾಚ. ಈ ವೇದವಾಕ್ಯಗಳಿಗೆ ಅರ್ಥ ಹೇಳುವಾಗ ಇಲ್ಲಿ ಪ್ರಣ ಅಂತ ಬಂತಲ್ಲ, ಪ್ರಣೀತ ಅಂತ ಇಲ್ಲಿ ಬಂತು. ಇನ್ನೂ ಮೊದಲೆಲ್ಲ ಪ್ರಣ ಅಂತ ಬಂತು. ಅದೆಲ್ಲದಕ್ಕೂ ಧಾತುವಿಗೆ ಮೂಲ ಧಾತು ಯಾವುದಂದ್ರೆ ಪ್ರಣಧಾತು. ಪ್ರಣ ಅಂತ ಮೂಲ ರೂಪ, ಅದಕ್ಕೆ ದಾನ ಮಾಡೋದು ಅಂತ ಅರ್ಥ. ಇದು ಆಚಾರ್ಯರು ಹೇಳಿದ ಅರ್ಥ. ಆದರೆ ಆ ವಿದ್ವಾಂಸರಲ್ಲೇನು ಇದ್ರಲ್ಲ, ಆ ಬಂದ ವಿದ್ವಾಂಸರು ಅವ್ರೇನು ಮಾಡಿದ್ರು ಅಂತಂದ್ರೆ, ನೀವು ಹೇಳಿದ ಧಾತುವಿಗೆ, ನೀವು ಹೇಳುವ ಅರ್ಥ ವಿವರಣೆಗೆ ಈ ಧಾತು ಹೊಂದೋದಿಲ್ಲ. ಇದು ಪ್ರಣದಾನೆ ಅಂತ ಧಾತು ಅಲ್ಲ, ಪ್ರೀಣನೆ ಅಂತ ಧಾತು. ನೋಡಿ, ಪ್ರಣ ಮತ್ತು ಪ್ರೀಣ್ಯ ಒಂದು. ಮೊದಲನೇದು ಪ್ರಣ, ಪಕ್ಕೆ ಋ ಒತ್ತು, ಕೃಷ್ಣ ಅಂತ ನೋಡಿ ಏನು ಮಾಡ್ತೀವಲ್ಲ ಆ ಥರ ಪ್ರಣದಾನೆ. ಪ್ರಣ ಅಂತ ಮೂಲ ರೂಪ, ಅದಕ್ಕೆ ದಾನ ಮಾಡೋದು ಅಂತ ಅರ್ಥ. ಇವರೇನು ಹೇಳಿದರು ವಿದ್ವಾಂಸರು, ಪ್ರೀಣ್ಯ ಅದು ಈ ಮಾಡಬೇಕು, ಪಿ ಮಾಡಬೇಕು. ಪಿಗೆ ಕೆಳಗೆ ಚಂದ್ರ ಅನ್ನೋದು ಒತ್ತು ಕೊಡ್ತೀವಲ್ಲ ಆ ಥರದ ಒತ್ತು ಒಟ್ಟು ಪ್ರೀಣ್. ಕ ಕ ಗ ಗ ಘ ಪ್ರೀಣ್. ಅದಕ್ಕೆ ಅರ್ಥ ಏನು? ಪ್ರೀಣನೆ, ಪ್ರೀತಗೊಳಿಸೋದು, ಇನ್ನೊಬ್ಬರನ್ನು ಸಂತುಷ್ಟಗೊಳಿಸೋದು ಅಂತ ಅರ್ಥ. ಹೀಗೆ ಆ ವಿದ್ವಾಂಸರು, ಬಂದಂಥ ವಿದ್ವಾಂಸರು ಅದ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಆ ವಿದ್ವಾಂಸರಿಗೆ ಈ ಆಚಾರ್ಯರು ಉತ್ತರ ಕೊಟ್ಟರು. ಏನಂತ ಉತ್ತರ ಕೊಟ್ಟರು? ಪ್ರಾದಿಭೇದಮವಿದನ್ ಗುಣಯತ್ವಂ ಮೂಢಪಾಂಸುಷು ಲಿಖನ್ ಲಿಪಿ ಸಂಘಂ ಭರ್ತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲದಿಯೋ ಜಡಯನ್ ಸಹ. ಆ ವಿದ್ವಾಂಸ, ಬಂದು ವಿದ್ವಾಂಸ ಜಿಜ್ಞಾಸೆಯಿಂದ ಕೇಳಿದ್ದಲ್ಲ. ಜಿಜ್ಞಾಸೆಯಿಂದ ಕೇಳಿದ್ರೆ ಸರಳವಾಗಿ ಉತ್ತರ ಕೊಡ್ತಿದ್ರು. ಆಚಾರ್ಯರನ್ನು ಗೆಲ್ಲಬೇಕು, ಆಚಾರ್ಯರಿಗೆ ಮುಖಭಂಗ ಮಾಡಬೇಕು ಅಂತ ಉದ್ದೇಶದಿಂದ ಕೇಳಿದ್ದ. ಅದಕ್ಕೆ ಆಚಾರ್ಯರು ಅವನ ಉದ್ದೇಶ ತಿಳ್ಕೊಂಡು ಅವನಿಗೆ ಮರಳಿ ಮುಖಭಂಗ ಮಾಡಿದರು. ಅಲ್ಲಿ ವೇದವಾಕ್ಯಗಳನ್ನ ಒಂದು ಬಾರಿ ಗಮನಿಸಿರಿ. ಅಲ್ಲೇನಿದೆ? ಪ್ರಣೀತ ಅಂತಿದೆ, ಪಕ್ಕೆ ಋ ಒತ್ತಿದೆ, ಕೃಷ್ಣ ಅನ್ನೋಲ್ಲಿ ಹೇಗೆ ಒತ್ತಿರ್ತದಲ್ಲ ಹಾಗೆ ಒತ್ತಿದೆ ಅಲ್ಲಿ ಎಲ್ಲ ಕಡೆ. ಆ ಕ್ರಿಯಾಪದ ಸಿದ್ಧವಾಗಬೇಕಾದ್ರೆ ನಾನು ಹೇಳಿದಂಥ ಪ್ರಣಧಾತು ಯೋಗ್ಯವೋ, ನೀವು ಹೇಳಿದಂಥ ಪ್ರೀಂಗ್ ಧಾತು ಅಲ್ಲಿ ರದ ಒತ್ತಿದೆ. ಪ್ರೀಂಗ್ ಅಂತ ನೀವು ಹೇಳಿದಲ್ಲಿ ರದ ಒತ್ತು, ನಾವು ಹೇಳಿದಲ್ಲಿ ಋ ಒತ್ತು. ಇವೆರಡರಲ್ಲಿ ಯಾವ ಕ್ರಿಯಾಪದ ನಾವು ಹೇಳಿದ ಅರ್ಥಕ್ಕೆ ಹೊಂದುತ್ತದೆ ಮತ್ತು ವೇದವಾಕ್ಯದಲ್ಲಿರುವಂಥ ಕ್ರಿಯಾಪದಕ್ಕೆ ಹೊಂದುತ್ತದೆ ಅಂತ ವಿಚಾರ ಮಾಡೋದು. ಯಾಕೆಂದ್ರೆ ನಿನಗೆ ಪ್ರ ಮತ್ತು ಪೃ ಇವೆರಡರ ನಡುವಿನ ವ್ಯತ್ಯಾಸ ಇದ್ದಂತೆ ಕಾಣಿಸೋದಿಲ್ಲ, ವ್ಯತ್ಯಾಸ ಗೊತ್ತಿದ್ದಂತೆ ಕಾಣಿಸೋದಿಲ್ಲ. ಪ್ರಾದಿಭೇದಂ ಅವಿದನ್, ಪ್ರ ಮತ್ತು ಪೃ ಅವೆರಡಕ್ಕೂ ವ್ಯತ್ಯಾಸ ಗೊತ್ತಿದ್ದಂತೆ ಕಾಣೋದಿಲ್ಲ. ಅದಕ್ಕೆ ನೀನೇನು ಮಾಡಬೇಕು? ಪಾಂಸುಷು ಲಿಖನ್ ಲಿಪಿ ಸಂಘಂ. ಈ ಹಳೆ ಕಾಲದಲ್ಲಿ ಈ ಸ್ಲೇಟ್ಗಳಿರ್ತಿರ್ಲಿಲ್ಲ, ಪಾಟಿಗಳಿರ್ತಿರ್ಲಿಲ್ಲ. ಅವಾಗ ಅವ್ರು ಏನು ಮಾಡ್ತಿದ್ರು? ಎದುರಿಗೊಂದಿಷ್ಟು ಮರಳನ್ನು ಹಾಸಿ ಆ ಮರಳಿನ ಮೇಲೆ ಅಕ್ಷರಗಳನ್ನೆಲ್ಲ ಬರೆದು
ಅದನ್ನೇ ಮರಳಿ ಮರಳಿ ಬರೆದು ಅಕ್ಷರಗಳನ್ನು ದೃಢ ಮಾಡ್ಕೋತಿದ್ರು. ಇದು ಆಗಿನ ಕಾಲದ ಪದ್ಧತಿ. ಅದನ್ನು ಆಚಾರ್ಯ ಹೇಳಿದರು. ಪಾಂಸುಷು, ಮಣ್ಣು ಅಥವಾ ಮರಳಿನಲ್ಲಿ, ಧೂಳಿನಲ್ಲಿ ಆ ಅಕ್ಷರಗಳನ್ನು ಬರೆದು ಪೃ ಮತ್ತು ಪ್ರ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಮತ್ತೆ ಬರೆದು ಅದನ್ನು ದೃಢ ಮಾಡ್ಕೋ. ಮೂಢ, ಯಾಕಂದ್ರೆ ನೀನು ಮೂರ್ಖ, ನಿನಗೆ ಪೃ ಮತ್ತು ಪ್ರ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಅಂತ ಆತನನ್ನು ಅವರು ಹಾಸ್ಯ ಮಾಡಿದರು. ಇಲ್ಲಿ ಕೆಲವು ಕಡೆ ಭರ್ತ್ಸಯನ್, ಭ ಆದಮೇಲೆ ತ ಮತ್ತು ಸಗಳಿಗೆ ಅರ್ಕ ಒತ್ತಿದೆ, ಭರ್ತ್ಸಯನ್. ಇನ್ನು ಕೆಲವು ಕಡೆ ಭತ್ಸಯನ್ ಅಂತಿದೆ, ಭರ್ತ್ಸಯನ್ ಅಥವಾ ಭತ್ಸಯನ್, ಇವು ಎರಡೂ ಕೂಡ ಆಗಬಹುದು ಅಂತ ಕಾಣಿಸ್ತದೆ. ಪ್ರಾಚೀನ ಕಾಲದಲ್ಲಿ ಭತ್ಸಯನ್ ಅಂತಾನೆ ಇತ್ತು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಅದೀಗೆಲ್ಲ ನಿರ್ಧಾರ ಮಾಡೋದು ಕಷ್ಟ, ಪ್ರಾಚೀನ ಕಾಲದಲ್ಲಿ ಏನು ರೂಪ ಇತ್ತು ಅಂತೇಳಿ. ಭತ್ಸಯನ್, ಅರ್ಕವತ್ ಇಲ್ಲದಂತಹ ಭತ್ಸಯನ್ನೂ ಸರಿಯೇ, ಅರ್ಕವತ್ತಿರುವಂತಹ ಭರ್ತ್ಸಯನ್ ಅದು ಸರಿಯೇ. ಜಹಾಸ ಆಚಾರ್ಯರ ಆ ಪಂಡಿತನನ್ನು ನೋಡಿ ನಕ್ಕು ಬಿಟ್ರು. ಯಾಕೆಂದ್ರೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಆಚಾರ್ಯರ ಬಗ್ಗೆ, ಹೇಗಾದರೂ ಮಾಡಿ ಅವರನ್ನು ಸೋಲಿಸಬೇಕು ಅಂತ ಇರುವೊಂದು ಅಭಿಪ್ರಾಯ ಇತ್ತು. ಅಂಥವರನ್ನ ಆಚಾರ್ಯರು ಅವರ ಅಹಂಕಾರ ಖಂಡನೆ ಮಾಡಿದರು. ತತ್ಪ್ರಸಂಗ ಬಲತೋಖಿಲ ವಿದ್ಯಾ ಪಾಠವಂ ಪೃಥು ಹೃದ ಪ್ರತಿಬುದ್ಧ್ಯ ಆನಮನ್ಸ ಬಹುಮಾನಮೀತಂ ಯಂ ನಮಂತಿ ಕಿಲ ನಾಕಿನಿಕಾಯ. ಇಷ್ಟಾದ್ಮೇಲೆ ಆಚಾರ್ಯರ ಗೌರವ, ಆಚಾರ್ಯರ ಕೀರ್ತಿ ಇಮ್ಮಡಿಸಿತು. ಅಖಿಲ ವಿದ್ಯಾಪಾಠವಂ, ಎಲ್ಲಾ ವಿದ್ಯೆಗಳು ಇವರಿಗೆ ಗೊತ್ತು. ವ್ಯಾಕರಣ, ತರ್ಕ, ವೇದಾಂತ, ವೇದ, ಉಪನಿಷತ್ತೆಲ್ಲವೂ ಇವರಿಗೆ ಗೊತ್ತು. ಪೃಥು ಹೃತ್, ಪೃಥು ಅಂದ್ರೆ ವಿಶಾಲ ಅಂತ ಅರ್ಥ, ಹೃತ್ ಅಂದ್ರೆ ಜ್ಞಾನ. ಪೃಥು ಹೃತ್ ಅನ್ನೋದು ಆಚಾರ್ಯರಿಗೆ ಮತ್ತೊಂದು ಪರ್ಯಾಯ ಪದ ಇಲ್ಲಿ, ಪೂರ್ಣ ಪ್ರಜ್ಞಾನಕ್ಕೆ. ಅವನಿಗೆ, ಆ ಆಚಾರ್ಯರಿಗೆ ಈ ವಿದ್ವಾಂಸರೆಲ್ಲರೂ ಕೂಡ ಗೌರವ ಕೊಟ್ಟರು, ಸಬಹುಮಾನಂ ಗೌರವ ಕೊಟ್ಟರು ಮತ್ತು ನಮಸ್ಕಾರ ಮಾಡಿದರು. ಇವರು ನಮಸ್ಕಾರ ಮಾಡೋದೇನು ದೊಡ್ಡದಲ್ಲ, ಯಾಕಂದ್ರೆ ನಾಕಿ ನಿಕಾಯ, ದೇವತೆಗಳ ಗುಂಪೇ ಇವರಿಗೆ ನಮಸ್ಕಾರ ಮಾಡ್ತಿದೆ ಆಚಾರ್ಯರಿಗೆ. ಅಂಥ ಆಚಾರ್ಯರಿಗೆ ಈ ವಿದ್ವಾಂಸರು ನಮಸ್ಕಾರ ಮಾಡಿದರು ಅಂತನ್ನೋದು ಆಶ್ಚರ್ಯದ ಸಂಗತಿ ಏನಲ್ಲ ಅನ್ನೋಲ್ಲಿಗೆ ಆ 6ನೇ ಸರ್ಗದ 16ನೇಯ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ರಿಲಯನ್ಸ್ ನೆಟ್ವರ್ಕ್ ಬಂದು ಅದಕ್ಕೆ ಕಾಲ್ ಮಾಡಿರೋದು. ರಿಲಯನ್ಸ್ ಸರ್ವಿಸ್ ಸರಿ ಇಲ್ಲ, ಹಿಂಗೆ